ಇಲ್ಲೂ ಜಾಯಿಂಟ್ ಇದೆ, ಇಲ್ಲಿ ಜಾಯಿಂಟ್ ಇದೆ ನೋಡಿ, ಜಾಯಿಂಟ್ ಇದೆ. ಇಲ್ಲಿ ಮೇಲೂ ಜಾಯಿಂಟ್ ಇದೆ ನೋಡಿ, ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಜಾಯಿಂಟ್ ಇದೆ. ಬಿಡಿಸೋಕ್ಕಾಗದೇ ಇರೋವಷ್ಟು ಗಟ್ಟಿ ಕೂತ್ಕೊಂಡಿದೆ. ಆದರೆ ಇದು ಟರ್ನ್ ಆದ ತಕ್ಷಣ ಜಾಯಿಂಟೇ ಇಲ್ಲ, ಫುಲ್ಲು ಅದು ಬೇರೆ ಇದು ಬೇರೆ ಹಂಗೆ ಹೋಗುತ್ತೆ ನೋಡಿ. ಅಬ್ಸರ್ವ್ ಮಾಡಿ ನೋಡಿ, ಅಲ್ಲ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ, ಎಲ್ಲೂ ಜಾಯಿಂಟ್ ಇಲ್ಲ. ಅದ್ರ ಪಾಡಿಗದು ತಿರುಗ್ತಾ ಇದೆ. ಜಾಯಿಂಟ್ ಎಲ್ಲಿ, ನೀವು ಯಾವ ಆ್ಯಂಗಲಲ್ಲಿ ನೋಡಿದ್ರೆ ಜಾಯಿಂಟ್ ಕಾಣಿಸಲ್ಲ. ನೀವು ಯಾವುದೇ ಆ್ಯಂಗಲಲ್ಲಿ ನೋಡಿ ಜಾಯಿಂಟ್ ಕಾಣಲ್ಲ, ಬಿಡಿನೇ ಬರೋದು. ಇದು ಸ್ವಲ್ಪ ನೋಡಿ, ಎಲ್ಲೂ ಜಾಯಿಂಟ್, ಯಾವುದು ಕೆಳಗೂ ಜಾಯಿಂಟ್ ಇಲ್ಲದೆ ಒಂದು ಚೂರು ಜಾಯಿಂಟ್ ಕಾಣಿಸ್ತಾ ಇಲ್ಲ. ಕೆಳಗಿನ ಭಾಗನೂ ಮೇಲ್ಭಾಗನೂ ಜಾಯಿಂಟ್ ಕಾಣಿಸ್ತಾ ಇಲ್ಲ. ಎಂಥ ಅದ್ಭುತವಾಗಿ ಕಂಡುಹಿಡಿತಾರಲ್ವಾ ನೋಡಿ. ಎಲ್ಲರೂ ಜಾಯಿಂಟ್ ಅಂದರೆ ಅದು ತಿರುಗುವಾಗ ಮಾತ್ರ ಆ ಭಾಗ ಎಲ್ಲೆಲ್ಲಿ ಟಚ್ ಆಗುತ್ತೆ ಅಲ್ಲಲ್ಲಿ ಜಾಯಿಂಟ್ ಆದಂಗೆ ಕಾಣುತ್ತೆ ಅಲ್ವಾ. ಅದು ನಿಲ್ಲಿಸ್ತೆ ಅಂದರೆ ಒಂದೇ ಕಡೆ ಜಾಯಿಂಟ್ ಇರೋದು ನೋಡಿ. ಇಲ್ಲಿ ಮಾತ್ರ ಜಾಯಿಂಟ್, ಇಲ್ಲಿ ಮಾತ್ರ ಜಾಯಿಂಟ್ ನೋಡಿ. ಅದು ಬಿಟ್ಟರೆ ಇಲ್ಲಿ ಮಾತ್ರ ಜಾಯಿಂಟ್. ತಿರುಗುವಾಗ ಮಾತ್ರ ಎಲ್ಲೂ ಜಾಯಿಂಟ್ ಮಾಡ್ಕೊಳ್ಳಲ್ಲ ಅದು. ಇದು ಹೇಗೆ ಸಾಧ್ಯ? ಹೀಗೂ ಉಂಟೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಇದು ಬಿಸಿಲಲ್ಲಿದ್ದರೆ ಮಾತ್ರ ಇದು ರೊಟೇಟ್ ಆಗುತ್ತೆ. ಬಿಸಿಲಿಲ್ಲ, ನೆರಳಲ್ಲಿದ್ರು ಅಂದರೆ ಒಂದು ಚೂರು ಇದು ತಿರುಗಲ್ಲ, ನಾವೇ ಕೈಯಲ್ಲಿ ಟರ್ನ್ ಮಾಡಿಸ್ಬೇಕಷ್ಟೆ. ಬಿಸಿಲು ಬಿದ್ದಷ್ಟು ತಾನಾಗಿ ಟರ್ನ್ ಆಗುತ್ತೆ. ನೆರಳಲ್ಲಿ ಯಾವ ಕಾರಣಕ್ಕೂ ಅದು ತಾನಾಗಿ ರೊಟೇಟ್ ಆಗೋದೇ ಇಲ್ಲ, ನಾವು ಕೈಯಲ್ಲಿ ರೊಟೇಟ್ ಮಾಡಬೇಕಷ್ಟೆ ನೋಡಿ ಅಲ್ವಾ. ಮೋಸ್ಟ್ಲಿ ಆಲ್ಮೋಸ್ಟ್ ಆಲ್ ಕೆಲವರೆಲ್ಲ ನೋಡಿರ್ತಾರೆ ಇದನ್ನು, ನಾನೇ ಫಸ್ಟ್ ನೋಡ್ತಾ ಇದ್ದೀನಿ ಅಂತ ಅಲ್ಲ, ಬಟ್ ನನಗೆ ತುಂಬ ಕ್ವಶನ್ ಮಾರ್ಕ್ ಆಗಿದೆ. ಇದು ಹೇಗೆ ಸಾಧ್ಯ? ನಿಲ್ಲಿಸಿದಾಗ ಒಂದು ಕಡೆ ಜಾಯಿಂಟ್ ಕಾಣುತ್ತೆ, ರೊಟೇಟ್ ಆಗುವಾಗ ಎಲ್ಲೂ ಸಹ ಜಾಯಿಂಟ್ ಇರಲ್ಲ, ಹಾಗೆ ಬಿಡಿಯಾಗಿ ತಿರುಗುತ್ತೆ. ಅದು ಸಹ ಇದಕ್ಕೂ ಎಲ್ಲೂ ಜಾಯಿಂಟ್ ಕಾಣಿಸಲ್ಲ ನೋಡಿ. ಇದನ್ನ ಮಾಡಿರೋರ ತಲೆ ಇದೆಯಲ್ಲ, ಸೂಪರ್ ಗ್ರೇಟ್, ಒಳ್ಳೆ ಟ್ಯಾಲೆಂಟ್ ಯೂಸ್ ಮಾಡಿದ್ದಾರೆ. ಇದು ಸಣ್ಣ ಆಟಿಕೆ ಅಷ್ಟೇ ಇದು, ಆದರೆ ಇದರಲ್ಲಿ ಅಳವಡಿಸ್ಕೊಂಡಿರುವಂಥ ಟ್ರಿಕ್ಸ್ ಇದೆಯಲ್ಲ, ಸೂಪರ್. ಫ್ರೆಂಡ್ಸ್, ನಿಮಗೇನಾದರೂ ಇದ್ರ ಬಗ್ಗೆ ಇದು ಹೇಗೆ ಸಾಧ್ಯ ಅಂತ ನನ್ನ ಕ್ವಶನ್ನು. ಇದು ಹೀಗೆ ಸಾಧ್ಯ ಅಂತ ನಿಮಗೇನಾದ್ರು ಅನಿಸಿದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ನೋಡ್ರಿ, ಬಿಸಿಲು ಜಾಸ್ತಿ ಆದಷ್ಟು ಫಾಸ್ಟ್ ತಿರುಗುತ್ತೆ ನೋಡಿ, ಏನು ಫಾಸ್ಟು. ನಾನು ಅದನ್ನು ಟಚ್ ಮಾಡಿಲ್ಲ, ಅದು ತಾನಾಗಿ ರೊಟೇಟ್ ಆಗ್ತಾ ಇರೋದು ಇವಾಗ.